ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಕೆಲವು ಧ್ವನಿಗಳು ಮಾತ್ರ ತಲೆಮಾರುಗಳನ್ನು ಮೀರಿ ನಮ್ಮ ಹೃದಯದಲ್ಲಿ ಉಳಿಯುತ್ತವೆ. ಅಂತಹ ಅಪರೂಪದ ಅದ್ಭುತ ಧ್ವನಿ ದಕ್ಷಿಣ ಭಾರತದ ಗಾನಕೋಗಿಲೆ ಎಸ್ ಜಾನಕಿ ಅಮ್ಮನವರದ್ದು. ಮಗುವಿನ ತೊದಲು ನುಡಿಯಿಂದ ಹಿಡಿದು ವೃದ್ಧೆಯ ಕಣ್ಣೀರಿನ ಧ್ವನಿಯವರೆಗೆ ತಮ್ಮ ಕಂಠದಿಂದಲೇ ಕೋಟ್ಯಂತರ ಅಭಿಮಾನಿಗಳನ್ನು ಮಂತ್ರಮುಗ್ಧರನ್ನಾಗಿಸಿದ ಗಾಯನ ಸರಸ್ವತಿಯ ಸಂಪೂರ್ಣ ಜೀವನ ಮತ್ತು ಸಾಧನೆಯ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಎಸ್ ಜಾನಕಿಯವರು ಏಪ್ರಿಲ್ 23, 1938ರಂದು ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ರೆಪಲ್ಲೆ ಎಂಬಲ್ಲಿ ಜನಿಸಿದರು. ಇವರ ತಂದೆ ಶ್ರೀರಾಮಮೂರ್ತಿಯವರು ಆಯುರ್ವೇದ ವೈದ್ಯರಾಗಿದ್ದರು. ನಿಮಗೆ ಆಶ್ಚರ್ಯವಾಗಬಹುದು, ಜಾನಕಮ್ಮನವರು ಯಾವುದೇ ಶಾಸ್ತ್ರೀಯ ಸಂಗೀತದ ಔಪಚಾರಿಕ ತರಬೇತಿಯನ್ನು ಪಡೆದವರಲ್ಲ. ಆದರೆ ಪೈದಿಸ್ವಾಮಿ ಎಂಬ ನಾದಸ್ವರ ವಿದ್ವಾನರಿಂದ ಸಂಗೀತದ ಪ್ರಾಥಮಿಕ ಪಾಠಗಳನ್ನು ಕಲಿತ ಇವರು ಕೇವಲ 9ನೇ ವಯಸ್ಸಿನಲ್ಲಿಯೇ ವೇದಿಕೆಯ ಮೇಲೆ ಮೊದಲ ಬಾರಿಗೆ ಹಾಡಿ ಎಲ್ಲರನ್ನೂ ಬೆರಗುಗೊಳಿಸಿದ್ದರು. 1957ರಲ್ಲಿ ತಮಿಳಿನ ವಿದಿನ್ ವಿಲಯಾಡಲ್ ಚಿತ್ರದ ಮೂಲಕ ಇವರ ಗಾಯನ ಪಯಣ ಅಧಿಕೃತವಾಗಿ ಆರಂಭವಾಯಿತು. 1959ರಲ್ಲಿ ವಿ ರಾಮಪ್ರಸಾದ್ ಅವರೊಂದಿಗೆ ಇವರ ವಿವಾಹವಾಯಿತು. ಜಾನಕಮ್ಮನವರ ಇಡೀ ಸಂಗೀತದ ಸಾಧನೆಯ ಬೆನ್ನೆಲುಬಾಗಿ ನಿಂತವರು ಇವರ ಪತಿಯಾಗಿದ್ದರು. ಪ್ರತಿ ಧ್ವನಿ ಮುದ್ರಣಕ್ಕೂ ಅವರು ಜೊತೆಯಾಗಿ ಹೋಗುತ್ತಿದ್ದರು. ಈ ದಂಪತಿಗೆ ಮುರಳೀ ಕೃಷ್ಣ ಎಂಬ ಒಬ್ಬ ಮಗನಿದ್ದಾನೆ. ಆದರೆ 1997ರಲ್ಲಿ ಪತಿಯ ನಿಧನ ಜಾನಕಮ್ಮನವರಿಗೆ ತೀವ್ರ ಆಘಾತವನ್ನು ಉಂಟುಮಾಡಿತು. ಎಸ್ ಜಾನಕಿಯವರು ತಮ್ಮ 6 ದಶಕಗಳ ಸುದೀರ್ಘ ವೃತ್ತಿಜೀವನದಲ್ಲಿ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಸೇರಿದಂತೆ ಒಟ್ಟು 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಬರೋಬ್ಬರಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಇವರು ಹುಟ್ಟಿದ್ದು ಆಂಧ್ರದಲ್ಲಾದರೂ ಅತಿ ಹೆಚ್ಚು ಪ್ರೀತಿ ನೀಡಿದ್ದು ಮತ್ತು ಹಾಡಿದ್ದು ಕನ್ನಡ ಹಾಗೂ ಮಲಯಾಳಂ ಭಾಷೆಗಳಲ್ಲಿ. ಜಾನಕಿ ಅಮ್ಮನವರ ಅಪ್ರತಿಮ ಸಾಧನೆಗೆ ಒಟ್ಟು 4 ಬಾರಿ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ರಾಷ್ಟ್ರ ಪ್ರಶಸ್ತಿ ಒಲಿದು ಬಂದಿದೆ. ಇದರೊಂದಿಗೆ ವಿವಿಧ ರಾಜ್ಯ ಸರ್ಕಾರಗಳಿಂದ 30ಕ್ಕೂ ಹೆಚ್ಚು ಪ್ರಶಸ್ತಿಗಳು ಬಂದಿವೆ. ಮೈಸೂರು ವಿಶ್ವವಿದ್ಯಾಲಯ ಇವರುಗಳಿಗೆ ಗೌರವ ಡಾಕ್ಟರೇಟ್ ನೀಡಿದೆ. ಆದರೆ 2013ರಲ್ಲಿ ಕೇಂದ್ರ ಸರ್ಕಾರ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ಪ್ರಕಟಿಸಿದಾಗ ದಕ್ಷಿಣ ಭಾರತದ ಕಲೆಗಾರರಿಗೆ ತಡವಾಗಿ ಮತ್ತು ಕಡಿಮೆ ಮನ್ನಣೆ ಸಿಗುತ್ತಿದೆ ಎಂದು ಹೇಳಿ ಆ ಪ್ರಶಸ್ತಿಯನ್ನು ನಯವಾಗಿ ತಿರಸ್ಕರಿಸಿ ತಮ್ಮ ಸ್ವಾಭಿಮಾನವನ್ನು ಮೆರೆದಿದ್ದರು. 2016ರಲ್ಲಿ ಮಲಯಾಳಂ ಹಾಡೊಂದರ ಮೂಲಕ ತಮ್ಮ ಗಾಯನ ವೃತ್ತಿಗೆ ಜಾನಕಮ್ಮ ಅಧಿಕೃತ ನಿವೃತ್ತಿ ಘೋಷಿಸಿದರು. ತದನಂತರ ಅವರು ಕರ್ನಾಟಕದ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ತಮ್ಮ ನಿವೃತ್ತ ಜೀವನವನ್ನು ಕಳೆಯುತ್ತಿದ್ದರು. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಈ ಮಹಾನ್ ಚೇತನ ಜುಲೈ 11, 2026ರಂದು ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು. ಅವರ ಭೌತಿಕ ಶರೀರ ನಮ್ಮನ್ನು ಅಗಲಿದ್ದರೂ ಅವರು ಹಾಡಿಹೋದ 48,000 ಹಾಡುಗಳ ಮೂಲಕ ಗಾನಕೋಕಿಲೆ ಸದಾ ನಮ್ಮ ಹೃದಯದಲ್ಲಿ ಅಮರರಾಗಿರುತ್ತಾರೆ. ಎಸ್ ಜಾನಕಿ ಅಮ್ಮನವರ ಹಾಡುಗಳಲ್ಲಿ ನಿಮಗೆ ಅತ್ಯಂತ ಇಷ್ಟವಾದ ಹಾಡು ಯಾವುದು ಎಂಬುದನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಧನ್ಯವಾದಗಳು.